ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ನೋಡಿ, ನಾನಿವತ್ತು ಗೋಧಿ ನುಚ್ಚಿಂದು ಪಲಾವ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದನ್ನು ಯಾವ ರೀತಿ ಉರಿಯೋದು ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಇದು ರವೆ ಥರನೇ, ಆದರೆ ಇದಕ್ಕೆ ನಾವು ಆಯಿಲ್ ಹಾಕ್ಕೊಂಡು ಉರಿಯೋ ಹಾಗಿಲ್ಲ. ಫ್ರೆಂಡ್ಸ್ ನೋಡಿ, ಇದು ಯಾವ ಥರ ಸೇಮು ಗೋಧಿಲಿ ಇದ್ರ ಥರ 3 ಕಾಳು ಥರ ನಾನು ಮೊನ್ನೆ ದಿನನೇ ತಂದಿದ್ದೆ ಫ್ರೆಂಡ್ಸ್, ಮಾಡಿರಲಿಲ್ಲ. ಇವಾಗ ಇದಕ್ಕೆ ನಾನು ಅವರೆಕಾಳಿತ್ತು, ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿ ಇವತ್ತು ನಮ್ಮ ಮನೇಲಿ ಇದೇ ನಾಷ್ಟ. ನಂದು ಫ್ರೆಂಡ್ಸ್ ಸೆಕೆಂಡ್ ಶಿಫ್ಟು, ಹಾಗಾಗಿ ನಾನು ನಿಧಾನಕ್ಕೆ ನಾಷ್ಟ ಮಾಡಿದೆ. ಈಗ ಬಂದು ಫ್ರೆಂಡ್ಸ್ ಟೈಮು 9 ಗಂಟೆ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಯಾಕೋ ನಂದು ಮೈಕು ಕೆಟ್ಟೋಗ್ಬಿಟ್ಟೈತೆ, ಅದು ಏನಾಗಿದೆ ಅಂತ ನೋಡಬೇಕು. ಚಾರ್ಜರ್ ಹಾಕಬೇಕು. ಇವಾಗ ಫ್ರೆಂಡ್ಸ್ ನಾಷ್ಟ ಮಾಡ್ತಾಯಿದ್ದೀನಿ. ಯಾಕೋ ನಂದು ಅಲ್ಲಿ ನೋವಾಗೈತೆ, ಸ್ನಾನ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು. ಇದು ಫ್ರೆಂಡ್ಸ್ ಹೆಲ್ತ್ಗೂ ಒಳ್ಳೆಯದು. ನಾನು ಯಾವಾಗಾದರೂ ಒಂದು ತಿಂಗಳಲ್ಲಿ ಒಂದು ಸಲ ತರ್ತೀನಿ ಫ್ರೆಂಡ್ಸ್. ಇದು ಅರ್ಧ kg ಬಂದು 65 ರುಪೀಸು. ನಾನು ಈ ವಿಡಿಯೋನ ಆಲ್ರೆಡಿ ಹಾಕಿದ್ದೀನಿ, ಆದರೆ ಇದನ್ನು ನಾನು ಎಲ್ಲ ತರಕಾರಿನೂ ಹಾಕಿ ಮತ್ತು ಅವರೆಕಾಳೆಲ್ಲ ಹಾಕಿ ಯಾವ ರೀತಿ ಮಾಡೋದು ಅಂತ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಂದು ಸಲ ಇದನ್ನು ನಾನು ರೆಡಿ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇವಾಗ ಹಾರ್ಲಿಕ್ಸು ಈ ಪುಡಿಗೆಲ್ಲ ನೋಡಿದ್ದೀರಾ, ಗೋಧಿನೇ ಇದರ ಯೂಸ್ ಮಾಡೋದು. ಅದಕ್ಕೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವೆಲ್ಲ ಚಿಕ್ಕವರಾಗಿ ಅಂಗನವಾಡಿಗೆ ಹೋಗುವಾಗ ನಮಗೆ ಇದನ್ನೇ ಉಪ್ಪಿಟ್ಟು ಅಂತ ಕೊಡ್ತಾಯಿದ್ರು ಫ್ರೆಂಡ್ಸ್. ಆಗಲೇ ಒಂಥರ ಟೇಸ್ಟು ತುಂಬ ಚೆನ್ನಾಗಿರೋದು. ಅವಾಗೆಲ್ಲ ಅಂಗನವಾಡಿಲೆಲ್ಲ ನೋಡಿದ್ದೀರಾ ಇದೇ ಉಪ್ಪಿಟ್ಟು. ಇವಾಗೆಲ್ಲ ಅವ್ರಿಗೆ ಅನ್ನ ಸಾಂಬಾರು ಏನೇನೋ ಎಲ್ಲ ವೆರೈಟಿ ಕೊಡ್ತಾಯಿರೋದು. ನಾವೆಲ್ಲ ಚಿಕ್ಕವರಿದ್ದಾಗ ಫ್ರೆಂಡ್ಸ್ ನಮಗೆ ಅಂಗನವಾಡಿಲಿ ಇದೇ ನುಚ್ಚಿಂದು ಉಪ್ಪಿಟ್ಟು ಕೊಡ್ತಾಯಿದ್ರು. ಆದರೆ ಫ್ರೆಂಡ್ಸ್ ತುಂಬ ಟೇಸ್ಟ್ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ವಲ್ಪ ಕೆಂಪಾದರೆ ಸಾಕು. ಇದು ಅತಿಯಾಗಿ ಒತ್ತ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಾನು ಶಿವರಾತ್ರಿ ಹಬ್ಬದ್ದು ಇನ್ನೂ ತಂಬಿಟ್ಟು ಮಾಡಿ ಅದರದ್ದು ನಾನು ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನನಗೆ ಸ್ವಲ್ಪ ಟೈಮ್ ಇಲ್ಲ ಫ್ರೆಂಡ್ಸ್. ನಾನು ಬರೋದು 11:30 ಸೆಕೆಂಡ್ ಶಿಫ್ಟು. ಆ ವಿಡಿಯೋನ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ನನಗೆ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಇಷ್ಟೇ ಸಾಕು ಉರಿಯೋದು. ಇದಾದಮೇಲೆ ಫ್ರೆಂಡ್ಸ್ ನಾನು ಒಂದು ಕುಕ್ಕರ್ ಇಡ್ತೀನಿ. ಫ್ರೆಂಡ್ಸ್, ಇದನ್ನು ನೀವು ಹಂಗೇನೂ ಬೇಯಿಸಿ ಮಾಡ್ಬೋದು. ಯಾಕೆಂದರೆ ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಅಷ್ಟೇ. ನೋಡಿ ಫ್ರೆಂಡ್ಸ್, ನಾನು ಕುಕ್ಕರ್ ಇಟ್ಟಿದ್ದೀನಿ. ಈಗ ಇದು ಕಾಯೆಲ್ಲ ಹಾಕೋಣ ಬನ್ನಿ. ಕುಕ್ಕರ್ ಯಾಕೆ ಅಂದರೆ ಫ್ರೆಂಡ್ಸ್, ನಮಗೆ ಈಗ ಮುಚ್ಚಿ ಮಾಡ್ತೀವಲ್ಲ, ಯಾವುದೇ ಒಂದು ಅಡುಗೆನೂ ಮುಚ್ಚಿ ಮಾಡಿದ್ರೆ ಬೇಗ ಆಗುತ್ತಲ್ಲ. ಹಾಗಾಗಿ ಫ್ರೆಂಡ್ಸ್ ಇದು ಕುಕ್ಕರಲ್ಲಿ 2 ವಿಷಲ್ ಕೂಗಿಸಿದ್ರೆ ಸಾಕು. ನಾನು ಆದಷ್ಟು ಸ್ವಲ್ಪ ಜಾಸ್ತಿ ಅಡುಗೆನ ಕುಕ್ಕರಲ್ಲೇ ಕೂಗಿಸ್ಕೊತೀನಿ ಫ್ರೆಂಡ್ಸ್. ಯಾಕಂದರೆ ನಾವು ಕೆಲಸಕ್ಕೆ ಹೋಗೋರಿಗೆ ಬೇಗ ಆಗಬೇಕಲ್ಲ ಯಾವುದೇ ಒಂದೇ ಆದರೂ. ಫ್ರೆಂಡ್ಸ್, ನಾನೀಗ ಒಂದು 3-4 ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ, ನಾನೇನು ಸ್ಪೂನಲ್ಲಿ ಅಳತೆ ಮಾಡೋಕ್ಕಲ್ಲ ಫ್ರೆಂಡ್ಸ್, ಒಂದು ಕಣ್ಣು ಗುರ್ತಲ್ಲಿ ಹಾಕ್ತೀನಿ ಯಾವಾಗಲೂ. ನಾನೇನು ಸ್ಪೂನಲ್ಲಿ ಅಳತೆ ಮಾಡ್ಕೊಂಡು ಆಮೇಲೆ ನಾನು ಹಾಕಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗಂತೂ ತುಂಬ ಬಿಸಿಲು. ಏನೋ ಈ ವರ್ಷ ಜಾಸ್ತಿ ಬಿಸಿಲು ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ ಅಂತಲ್ಲ ಫ್ರೆಂಡ್ಸ್, ಎಲ್ಲ ಕಡೆಯೂ ಹೇಳ್ತಾ ಅಂತಾರೆ. ಏನಂತ ಗೊತ್ತಿಲ್ಲ, ತುಂಬ ಬಿಸಿಲು, ಅಷ್ಟು ಜಾಸ್ತಿ ಬಿಸಿಲು ಬರ್ತಾ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾಯ್ದಿದೆ ನೋಡಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ ಉದ್ದಿನಬೇಳೆ, ಕಡಲೆಬೇಳೆ. ನನಗೆ ಫ್ರೆಂಡ್ಸ್ ಯಾವಾಗಲೂ ಯಾರು ಏನು ವೀಡಿಯೋ ಮಾಡ್ಕೊಡಲ್ಲ. ನಾನೊಂದು ಚಿಕ್ಕದು ಸ್ಟ್ಯಾಂಡು ನಿಮ್ಗೆ ಆಲ್ರೆಡಿ ಯೂಟ್ಯೂಬಲ್ಲಿ ತೋರಿಸಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಅದರಲ್ಲೇ ನಾನು ಫ್ರೆಂಡ್ಸ್ ಇದನ್ನು, ಅದು ಒಂಥರ ಹಾವು ಥರ ಬಗ್ಗಿರುತ್ತೆ ನೋಡಿ, ಅದನ್ನು ನಾನು ಆಲ್ರೆಡಿ ನಿಮಗೆ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಅದನ್ನು ಅಡುಗೆ ಮನೇಲಿ ಇಟ್ಕೊಂಡು ಫ್ರೆಂಡ್ಸ್ ನಾನು ವೀಡಿಯೋ ಮಾಡೋದು. ಯಾಕಂದರೆ ನಾವೇ ಇಟ್ಕೊಂಡು ಮಾಡೋಕ್ಕೆ ಅದು ಅಳ್ಳಾಡುತ್ತೆ ಅಂತ. ನೋಡಿರಲ್ಲ ಫ್ರೆಂಡ್ಸ್, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಇವಾಗ ಒಗ್ಗರಣೆಗೆ ಹಾಕಿದ್ದೀನಿ. ಇದಾದಮೇಲೆ ಫ್ರೆಂಡ್ಸ್ ನಾನು ತರಕಾರಿ ಏನೇನಿತ್ತು ಅಂತ ನೋಡಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಾನು ನೋಡಿ ಬದನೆಕಾಯಿ, ಅವರೆಕಾಳು, ಬೀನ್ಸು, ಆಲೂಗೆಡ್ಡೆ. ಇದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಹಾಕೋದು. ನಾನು ಫ್ರೆಂಡ್ಸ್ ಇದು ಅವರೆಕಾಯಿ ಅಂತೂ ತರ್ತಾನೆ ಇದ್ದೀನಿ. ನೆನ್ನೆನೂ 1 kg ತಂದಿದ್ದೀನಿ ಫ್ರೆಂಡ್ಸ್. ಅದನ್ನು ಇನ್ನೂ ನಾನು ಬಿಡ್ತಿಲ್ಲ, ಟೈಮ್ ಐತಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಯಾಕೋ ಅಲ್ಲೂ ನೋವಾಗಿದೆ ಫ್ರೆಂಡ್ಸ್. ನೈಟೆಲ್ಲ ನನಗೆ ನಿದ್ದೆ ಮಾಡೋಕ್ಕಾಗಿಲ್ಲ. ಆದರೂ ನಾನು ಟಯರ್ಡ್ ಆಗಿರ್ತೀನಲ್ಲ, ಹಂಗಾಗಿ ಮಲ್ಕೊಬಿಟ್ಟಿದ್ದೀನಿ. ಅದನ್ನು ಇವಾಗ ತೋರಿಸ್ಕೊಬರ್ಬೇಕು ಡಾಕ್ಟ್ರ್ ಹತ್ರ. ಅದು ಒಂದು ಅರ್ಧ ಹಲ್ಲು ಬಿದ್ದೋಗಿ ಒಂದು ಅರ್ಧ ಇದೆ ಫ್ರೆಂಡ್ಸ್. ಅದೇನಾರು ಆ ಥರ ಆಗ್ತಾಯಿದೆಯೋ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಸಾಲ್ಟ್ ಹಾಕಿದ್ದೀನಿ. ಸಾಲ್ಟನ್ನ ಕಮ್ಮಿನೇ ಹಾಕೊಳ್ಳಿ, ಆಮೇಲೆ ಬೇಕಾದರೂ ಹಾಕೋಬೋದು ಬಿಸಿನಲ್ಲಿ, ಏನು ತೊಂದರೆ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್,
ಇನ್ನೊಂಚೂರು ಸಾಲ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ನಮಗೆ ಹೆಲ್ತ್ಗೆ ಎಲ್ಲ ತರಕಾರಿನೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ನಮಗೆ ಯಾವಾಗ ಟೈಮ್ ಇರುತ್ತೆ ಆವಾಗಲೇ ನಾವು ಮಾಡ್ಕೊಂಡು ತಿನ್ನಬೇಕು ಫ್ರೆಂಡ್ಸ್, ಏನೂ ಮಾಡೋ ಹಾಗಿಲ್ಲ. ಈಗ ಫ್ರೆಂಡ್ಸ್ ನಾವು ಏನೇ ಕೆಲಸ ಮಾಡಲಿ, ಏನೇ ಸಂಪಾದನೆ ಮಾಡಲಿ, ನಮಗೆ ಮುಖ್ಯವಾಗಿ ಬೇಕಾಗಿರೋದು ಹೆಲ್ತ್ಗಿಂತ ಇನ್ಯಾವುದು ದೊಡ್ಡದಿಲ್ಲ ಫ್ರೆಂಡ್ಸ್. ಇವಾಗ ನಮಗೆ ನಾವು ಎಷ್ಟು ಆರೋಗ್ಯ ಕಾಪಾಡ್ಕೊತೀವೋ, ಎಷ್ಟು ಆರೋಗ್ಯ ನೋಡ್ಕೊತೀವೋ ಅಷ್ಟು ನಮಗೆ ಒಳ್ಳೆಯದು ಫ್ರೆಂಡ್ಸ್. ನನಗೂ ಈ ನಡುವೆ ಸ್ವಲ್ಪ ಕೈ ನೋವು, ಕಾಲು ನೋವು ಬರ್ತಾ ಇರುತ್ತೆ. ನಾನು ಟ್ಯಾಬ್ಲೆಟ್ನ ತಗೋತಾ ಇದ್ದೀನಿ. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು 2 ನಿಮಿಷ ಇದರೊಳಗಡೆ ಬೇಯ್ತು ಇದೆ. ನಾನು ಈ ಕಡೆ ಆಲ್ರೆಡಿ ನೀರನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ. ಸಾಕು ಫ್ರೆಂಡ್ಸ್, ಇದು ಹೆಂಗೂ ಕುಕ್ಕರಲ್ಲಿ ವಿಷಲ್ ಆಗುತ್ತಲ್ಲ, ಇದೇನೂ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ಬೇಕಿದ್ರೆ ಫ್ರೆಂಡ್ಸ್ ಇದಕ್ಕೆ ನೀವು ಸಬ್ಬಕ್ಕಿ ಸೊಪ್ಪಿದ್ರು ಹಾಕೊಳ್ಳಿ, ತುಂಬಾ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಇದೊಂಥರನೇ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಕಡೆ ನಾನು ಆಲ್ರೆಡಿ ಕಾಯಕ್ಕಿಟ್ಟಿದ್ದೀನಿ ಇದನ್ನು, ಬಿಸಿ ನೀರನ್ನ. ಆ ಬಿಸಿ ನೀರು ಕಾಯೋಷ್ಟಕ್ಕೆ ಈ ಕಡೆ ಸ್ಟವಕ್ಕೆ ಆಗಲಿ ಫ್ರೆಂಡ್ಸ್, ಹಂಗಾಗಿ ಅದು ಬೇಗನೆ ಆಗುತ್ತೆ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪನ್ನ ನಾವು ಲಾಸ್ಟಲ್ಲಿ ಹಾಕೋಬೋದು ಫ್ರೆಂಡ್ಸ್. ಈ ನಡುವೆ ಅಂತೂ ಕೊತ್ತಂಬರಿ ಸೊಪ್ಪು ಹೊರಗಡೆ ಇಟ್ಟರಂತೂ ಫ್ರೆಂಡ್ಸ್ ಫುಲ್ಲು ಒಣಗೋಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ತರಕಾರಿ ಇಷ್ಟು ಬೇಯಿತು ಸಾಕು. ಈಗ ನಾನು ಫ್ರೆಂಡ್ಸ್ ಈ ಬಾಕ್ಸಲ್ಲೇ ಅರ್ಧ ಅದನ್ನು ತೊಗೊಂಡಿದ್ದೆ. ಇದೇನು ಅಳತೆ ಮೇಲೆ ಅಂತೇನಿಲ್ಲ ಫ್ರೆಂಡ್ಸ್, ಏನಾಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಇದರಲ್ಲಿ ನಾನು ತಗೊಂಡಿದ್ದೆ. ಇದರಲ್ಲಿ ನಾನು 2 ಹಾಕ್ತೀನಿ, 2 ಇಲ್ಲ ಅಂದ್ರೆ 1 ಅರ್ಧ ಸಾಕು ಫ್ರೆಂಡ್ಸ್. ಯಾಕಂದರೆ ನಾನು ಅರ್ಧನೂ 1/4% ನಾನು ತಗೊಳ್ಳಿಲ್ಲ, ಹಂಗಾಗಿ ಫ್ರೆಂಡ್ಸ್. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಇದರಲ್ಲಿ ನೀರು ಹಾಕಿದ್ದೀನಿ. ಈ ಟೈಮಲ್ಲಿ ಫ್ರೆಂಡ್ಸ್ ನೀವು ಉಪ್ಪು ಸಪ್ಪೆನ ಆರಾಮಾಗಿ ನೋಡ್ಕೋಬೋದು. ಒಂದೇ ಒಂದು ನಿಮಿಷ ಇರಿ ನೋಡೋಣ. ಫ್ರೆಂಡ್ಸ್, ಒಂದೇ ಒಂದು ಚೂರು ಉಪ್ಪು ಹಾಕಬೇಕು, ನಾವು ಜಾಸ್ತಿ ಹಾಕೋ ಹಾಗಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಅದಾಯಿತು ಫ್ರೆಂಡ್ಸ್. ಅದಾದಮೇಲೆ ನಂದು ನೀರು ಕಾಯ್ತಾ ಇದೆ ಫ್ರೆಂಡ್ಸ್. ನಾನು ಸ್ವಲ್ಪ ತಲೆಗೆ ಕಲರ್ ಹಾಕ್ಕೊಂಡಿದ್ದೆ, ಹಂಗಾಗಿ ನೀರು ರೆಡಿ ಆಗಿದೆ ಫ್ರೆಂಡ್ಸ್. ನಂದು ಸತ್ಯನಾರಾಯಣದ್ದು ಕಾಯೆಲ್ಲ ನಿಮ್ಗೆ ಹೇಳಿದೆ, ನಾನು ಎಲ್ಲನೂ ಒಣಗಿಸಿ ಇಟ್ಕೊಂಡಿದ್ದೆ. ಇವತ್ತಿನೊಂದು ಸ್ವಲ್ಪ ಇತ್ತು ಫ್ರೆಂಡ್ಸ್, ಅದನ್ನೆಲ್ಲ ನಾನು ಇದು ಮಾಡಿಟ್ಕೊಂಡಿದ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಯಿ ಅದನ್ನು ನಾನು ಮಿಕ್ಸಿಲಿ ಪುಡಿ ಮಾಡ್ಕೊಂಡಿದ್ದೆ. ಯಾಕಂದರೆ ಫ್ರೆಂಡ್ಸ್ ಅದು ಫುಲ್ಲು ಒಣಗೋಗಿದೆಯಲ್ಲ, ನನಗೆ ಅದನ್ನು ಕೈಯಲ್ಲಿ ಕಟ್ ಮಾಡೋಕ್ಕಾಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಬಟ್ಲಲ್ಲಿ ನಾನು 2 ಕಾಯಿ ಹಾಕಿದ್ದೀನಿ. ಕಾಯಿ ನೀವು ಎಷ್ಟಾದರೂ ಹಾಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ, ಟೇಸ್ಟ್ ಬರುತ್ತೆ. ಅದಾದಮೇಲೆ ಫ್ರೆಂಡ್ಸ್ ನಾನು ನೋಡಿ ಉಳಿದು ಇಟ್ಕೊಂಡಿದ್ನಲ್ಲ, ನಿಮಗೆ ತೋರಿಸಿ ಈ ಥರ ಅದನ್ನು ನೋಡಿ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಯಾವುದಾದ್ರೂ ಒಂದು ಡೈಲಿ ನಾವು ಏನಾದರೂ ನಾಷ್ಟ ಮಾಡಲೇಬೇಕಲ್ಲ. ಇದನ್ನು ಫ್ರೆಂಡ್ಸ್ ನೋಡಿ, ಈಗ ನಾನು ಕುಕ್ಕರ್ ಮುಚ್ತೀನಿ. ನೀವು 2 ವಿಷಲಾದರೂ ಮಾಡ್ಕೊಳ್ಳಿ, 3 ವಿಷಲಾದರೂ ಮಾಡ್ಕೊಳ್ಳಿ. ಆದರೆ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಇರುತ್ತೆ ಈ ಉಪ್ಪಿಟ್ಟು. ಒಬ್ಬೊಬ್ಬರು ಉಪ್ಪಿಟ್ಟು ಅಂತಾರೆ, ಒಬ್ಬೊಬ್ಬರು ಪಲಾವ್ ಅಂತಾರೆ. ನಾನು ಇದನ್ನು ಗೋಧಿ ನುಚ್ಚಿನ ಪಲಾವು ಅಂತಲೇ ನಾನಿವತ್ತು ನಿಮಗೆ ವಿಡಿಯೋ ಹಾಕ್ತಾಯಿರೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂತು. ಈಗ ನೋಡಿ ನಾನು ಫ್ರೆಂಡ್ಸ್ ಇದನ್ನು ಕುಕ್ಕರಲ್ಲಿ 1 ನಿಮಿಷ ಸುಮ್ಮನೆ, ಯಾಕೆಂದರೆ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಮಿಕ್ಸ್ ಆಗಲಿ ಅಂತ ನಾನು ಆ ಥರ 1 ನಿಮಿಷ ಹಂಗೇ ಬೇಯಿಸಿ ಆಮೇಲೆ ಇದನ್ನು ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಫ್ರೆಂಡ್ಸು ನಾನು ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಇನ್ನು ಹಾಗಲಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಸೌತೆಕಾಯಿ ರೆಡಿ ಮಾಡಿ ಇಟ್ಟಿದ್ದೀನಿ. ಪಪ್ಪಾಯಿ ತಂದಿದ್ದೀನಿ, ಅದನ್ನು ಇನ್ನೂ ನಾನು ಎರೆದಿಲ್ಲ ಫ್ರೆಂಡ್ಸ್, ಅದನ್ನು ಎರೆದು ರೆಡಿ ಮಾಡಬೇಕು. ಸಾಂಬಾರನ್ನ ಬದನೆಕಾಯಿ ಅವರೆಕಾಳನ್ನ ಬೇಯಿಸಿ ಒಂಥರ ಮಸಪ್ ಥರ ಸಾಂಬಾರು ಮಾಡ್ತೀವಿ ಫ್ರೆಂಡ್ಸ್, ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಇಷ್ಟು ಬೆಂದ ಮೇಲೆ ನಾನು ವಿಷಲ್ನ ಕೂಗ್ಸೋಕ್ಕೆ ಫ್ರೆಂಡ್ಸ್. ನೋಡಿದ್ರೆ ಫಸ್ಟ್ ಯಾವಾಗಲಾಗಲಿ ಕುಕ್ಕರಲ್ಲಿ ಈ ಥರ ಗಾಳಿ ತೆಗಿ, ಆಯ್ತಲ್ಲ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ನಾನು ಮುಚ್ಚಳನ ಮುಚ್ಚಿದ್ದೀನಿ. ಇದು 3 ವಿಷಲ್ಲಾಗಲಿ ಬನ್ನಿ. ಅಷ್ಟರಲ್ಲಿ ನಾನು ಸಾಂಬಾರಿಗೆ ಏನು ಮತ್ತು ಏನೇನು ರೆಡಿ ಮಾಡ್ಕೋಬೇಕು. ಸ್ವಲ್ಪ ಪಾತ್ರೆ ಇದೆ ಫ್ರೆಂಡ್ಸ್, ಜಾಸ್ತಿ ಏನು ಪಾತ್ರೆ ಇಲ್ಲ. ಅದನ್ನು ನಾನು ಇಲ್ಲೇ ಅಡುಗೆ ಮಾಡ್ತಾಳೆ ವಾಶ್ ಮಾಡ್ಕೊತೀನಿ. ಬನ್ನಿ ಈಗ ವಿಷಲ್ ಆಗಕ್ಕೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. 1 ವಿಷಲ್ ಆಯಿತು, ಇವಾಗ ಇನ್ನೊಂದು ವಿಷಲ್ ಆಗುತ್ತೆ. ಬನ್ನಿ ನೋಡೋಣ ಫ್ರೆಂಡ್ಸ್. ಇದು 3 ವಿಷಲ್ ಯಾಕೆ ಅಂದರೆ ಚೆನ್ನಾಗಿ ಬೇಯಲಿ ಅಂತ ನಾನು 3 ವಿಷಲ್ ಕೂಗಿಸ್ತಾಯಿದ್ದೀನಿ. ನಿಮಗೆ ಬೇಕಂದರೆ 2 ವಿಷಲ್ ಕೂಗಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಇದು ಹೆಲ್ತ್ಗೂ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ. ಯಾವಾಗಾದರೂ ವಾರದಲ್ಲಿ ಒಂದು ಸಲ ಮಾಡಿ, ನಾನೊಂದು ತಿಂಗಳಲ್ಲಿ ಒಂದೇ ಸಲ ಮಾಡೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು 2 ವಿಷಲ್ ಆಯಿತು. ಯಾಕೆ ಗೊತ್ತಾ ಫ್ರೆಂಡ್ಸ್, ಇದು ಬೇಗ ವಿಷಲ್ ಆಗಿದ್ದು. ನಾವು ಕಾಯಿ ಗಿಡ ಬಿಸಿನೀರು ಹಾಕಿಲ್ಲ ಗೊತ್ತಾ, ಅದಕ್ಕೆ ಇದು ಬೇಗ ವಿಷಲ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಪಾತ್ರೆ ಸ್ವಲ್ಪ ಇದೆ, ಇವಾಗ ವಾಶ್ ಮಾಡ್ಕೊತೀನಿ ಫ್ರೆಂಡ್ಸ್. ಇದು ಆಯ್ತಲ್ಲ ವಿಷಲ್. ನೋಡಿದ್ರಲ್ಲ ಫ್ರೆಂಡ್ಸ್, 3 ಆಯಿತು.
ಅದೇನಾಗಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬೆಂದಿರುತ್ತೆ. 3 ವಿಷಲ್ಲು ಈಗ ಕ್ಲಿಯರ್ ಆಯಿತು. ಇನ್ನೊಂದು ಆಗ್ಬಿಡ್ಲಿ ಬಿಡಿ ಫ್ರೆಂಡ್ಸ್, 4 ಕೂಗ್ಸೋಣ. ನೋಡಿ 4 ಆಯಿತು. ಈಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ಇವಾಗ ಫ್ರೆಂಡ್ಸ್ ನೋಡಿ ನಾನು ಏನೇನು ರೆಡಿ ಮಾಡಿದ್ದೆ ನೋಡಿ ಫ್ರೆಂಡ್ಸ್. ಪಾತ್ರೆ ಏನಂತ ಜಾಸ್ತಿ ಇಲ್ಲ, ಇಷ್ಟೇ ಇರೋದು. ಆಮೇಲೆ ಫ್ರೆಂಡ್ಸ್ ನೋಡಿ ನಾನು ಸೌತೆಕಾಯಿನ ರೆಡಿ ಮಾಡಿ ಇಟ್ಟಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ಕಾಯೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಮೊಳಕೆ ಹುಳಿಕಾಳಿನ ಹಂಗೆ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್. ಅವರೆಕಾಯಿನ ತಂದು ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ. ನೆನ್ನೆದು ಸ್ವಲ್ಪ ಟೊಮೊಟೊ ತೆಗೆದಿದ್ದೆ ಫ್ರೆಂಡ್ಸ್. ನೋಡಿ ಈಗ ಹಾಗಲಕಾಯಿ ಇದೇನಿಲ್ಲ ಫ್ರೆಂಡ್ಸ್, ನಾನು ಹಂಗೆ ಕಟ್ ಮಾಡಿ ಬೇಯಿಸ್ತೀನಿ. ಇದು ಪಲ್ಯ ನೆಂಚ್ಕೊಳ್ಳೋಕ್ಕೆ ಸ್ವಲ್ಪನೇ ಮಾಡ್ತೀನಿ. ಸ್ವಲ್ಪನೇ ಇರೋದು ಹಾಗಲಕಾಯಿ. ನಾನು ಅರ್ಧ ಕೆ ಜಿ ತಂದೆ ಫ್ರೆಂಡ್ಸ್. ನೋಡಿ ಇಷ್ಟು. ಈಗ ಕಸ ಐತೆ ಸ್ವಲ್ಪ, ಅದನ್ನು ನಾನು ಹೋಗೋಗಲೇ ತಗೊಂಡೋಗಿ ಹಾಕೋದು ಫ್ರೆಂಡ್ಸ್. ನಾನು ಅದಕ್ಕೆ ಅಂತ ಯಾವಾಗಲೂ ಹೋಗೋಲ್ಲ. ಇನ್ನು ಪಪ್ಪಾಯ ಎಲ್ಲ ತಂದಿದ್ದೀನಿ ಫ್ರೆಂಡ್ಸ್, ಅದನ್ನು ಎರ್ದಿಲ್ಲ. ಈಗ ಅಲ್ಲೇ 1 ವೀಕಿಂದ ನಾನು ಪಪ್ಪಾಯ ತಂದಿರಲಿಲ್ಲ ಬಿಡಿ. ಹಂಗಾಗಿ ಈಗ ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.